guys, good morning. Wow. Actually, hi guys, ಇದು ಒಂದೇ ಕಲ್ಲ ನಾನು ಬರೀ ಡವ್ ಸ್ವಲ್ಪ ಕುಳ್ಳಿ ಅದು ಪರವಾಗಿಲ್ಲ ಓಕೆ ಯಾವಳಿಗೂ ಬೇಕು ನಿಮ್ ಬಾಳ ಹೋಗಿ ಕಡಿಕೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನ ಕೂಡ ತುಂಬಾ ಎಂಜಾಯ್ ಮಾಡೋದಕ್ಕೆ ಕಲಿತಾಗ ಮಾತ್ರನೇ ಜೀವನ ತುಂಬಾ ಬ್ಯೂಟಿಫುಲ್ ಅನ್ಸೋದಕ್ಕೆ ಶುರುವಾಗುತ್ತೆ. ಎಸ್ ಎಕ್ಸಾಕ್ಟ್ಲಿ. ಇವಾಗ ನಮ್ಮ ಕೂರ್ಗು ಎಲ್ಲ ಕಡೆ ಕರ್ನಾಟಕದಲ್ಲಿ ಮಾನ್ಸೂನ್ ಟೈಮ್ ಆ್ಯಂಡ್ ಈ ಒಂದು ಸಣ್ಣ ಪುಟ್ಟ ಖುಷಿಯನ್ನು ನೋಡಿ ನಾನು ಇವತ್ತು ತುಂಬಾ ಎಂಜಾಯ್ ಮಾಡಿದೆ. ಆ್ಯಂಡ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಮಾನ್ಸೂನ್ ಸ್ಪೆಷಲ್ ಏನು ಗೊತ್ತಾ, ಎಲ್ಲರ ಮನೆ ಪಾಂಡಲ್ಲಿ ಫಿಶ್ನ ಸಾಕಿದ್ರೆ ನಮ್ಮನೆ ಪಾಂಡಲ್ಲಿ ನಾವು ಹಾವನ್ನ ಸಾಕಿದ್ದೀವಿ. ನೋಡ್ತಾ ಇದ್ದೀರಲ್ಲ ಹಾವು ಮರಿ. ಆಲ್ಮೋಸ್ಟ್ ಒಂದು 15-20 ಡೇಸ್ ಆಯಿತು ನಮ್ಮ ಪಾಂಡ್ಗೆ ಬಂದು. ಇದೊಂಥರ ಸ್ಪೆಷಲ್ ಅತಿಥಿ ಥರ ಇದೆ. ಎವ್ರಿ ಡೇ ನಾನು ಹೋಗಿ ನೋಡ್ತೀನಿ. ಬಟ್ ಇವತ್ತು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ನನಗೆ ಸಿಕ್ತು. ಸಣ್ಣ ಸೌಂಡಾದರೂ ಕೂಡ ಕಣ್ಣು ಮಿಟುಕ್ಸೋದ್ರೊಳಗೆ ಮಾಯ ಆಗ್ತಿತ್ತು. ಬಟ್ ಇವತ್ತು ವೀಡಿಯೋ ಮಾಡೋದಕ್ಕೆ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ. ಇದು ಕೂರ್ಗ್ನ ಸ್ಪೆಷಲ್ ಗ್ರೀನರಿ. ಹಾಗೆ ಬೆಳಿಗ್ಗೆ ಅರಳಿ ಸಂಜೆ ಬಾಡೋ ಹೂ ಕೂಡ ಎಷ್ಟು ಖುಷಿಯಿಂದ ಇದೆ ಅಲ್ವಾ. ಹಾಗೆಯೇ ನಾವು ಎಷ್ಟೋ ವರ್ಷಗಳ ಕಾಲ ಬದುಕ್ತೀವಿ ಅನ್ನೋದು ಗೊತ್ತಿದ್ರೂ ಕೂಡ ಅದು ಇದು ಅನ್ನೋ ಚಿಂತೆಯಲ್ಲೇ ಮುಳುಗೋಗಿರ್ತೀವಿ. ಆ್ಯಂಡ್ ಅದನ್ನೆಲ್ಲ ಬಿಟ್ಟು ಫೀಲ್ ಫ್ರೀಯಾಗಿ ಆರಾಮ್ಸೆ ಇದ್ದು ಜೀವನನ ನಡೆಸಬೇಕು ಅನ್ನೋದು ನನ್ನ ಒಂದು ಆಸೆ. ನಾವು ಚೆನ್ನಾಗಿರ್ಬೇಕು ಅಂದರೆ ಹೆಲ್ದಿ ರೊಟೀನ್ ಕೂಡ ಫಾಲೋ ಮಾಡಬೇಕಲ್ವಾ. ಸೊ ಫಾಲೋ ಮಾಡೋಣ ಬನ್ನಿ. ಓಯ್ ಎಕ್ಸ್ಕ್ಯೂಸ್ ಮೀ, ನನ್ನ ಬಿಟ್ಬಿಟ್ಟು ಓಡೋಗೋದು ಇದು ನ್ಯಾಯನಾ? ನನ್ಗೆ ಹುಡಿ ಇಲ್ಲ, ನಾನು ಛತ್ರಿ ಹಿಡ್ಕೊಂಡೇ ವಾಕ್ ಮಾಡಬೇಕು. ಮಳೆ ಮರದ ನೀರೆಲ್ಲ ದಬ ದಬ ಅಂತ ಬೀಳ್ತದಲ್ಲ. ಯಾರು ಡ್ಯಾನ್ಸ್ ಮಾಡಕ್ ಹೋದ್ರೆ ಮಾಡಿ ಏನಾಗುತ್ತೆ? ಆಮೇಲೆ ಆಮೇಲೆ ಸೂಪರ್ ಸೂಪರ್ ಸಾಕ್. ಹೇ ಡ್ಯೂಡ್, ಡೂ ಮೋರ್. ಇಷ್ಟೊಂದೆಲ್ಲ ಮಳೆ ಬಿದ್ದು ಸಡನ್ ಆಗಿ ಬಿಸಿಲು ಬಂದ್ಬಿಡ್ತಾ. ಹಿಂಗೆ ಕಾಣಿಸ್ತಾನೆ ಇಲ್ಲ, ಸೂರ್ಯ ಹೋಗ್ಬಿಡ್ತಾ. ಅಯ್ಯೋ ಇನ್ ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಡ್ಬೋದು. ಅಷ್ಟಲ್ಲಿ ಬೇಗ ಬರ ಅಂತ ನಾನೆಲ್ಲರಿ ಕಾಣ್ತೀನಿ. ಅಷ್ಟರಲ್ಲಿ ಒಂದು ಹಾಫ್ ಅನ್ ಅವರ್ ಆದ್ರೂ ವಾಕ್ ಮಾಡಬೇಕು. ಓಡ್ಬಿಟ್ರೆ ಬನ್ನಿ ಈಗ ಬೇಗ ಕೊಚ್ಚಗುಂಡಿ ಒಳಗಡೆ ಸ್ವಿಮ್ ಮಾಡೋಣ. ಕೊಚ್ಚಗುಂಡಿ ರೋಡ್ ನೋಡಿ ಇದೇನೆ. ಅಯ್ಯೋ ರ್ಯಾಪ್ ಮಾಡಕ್ ಕೊಚ್ಚಗುಂಡಿ ರೋಡ್ ಅಂತ. ಇದು ನಮ್ದು ಕೂರ್ಗಿನ ಪರಿಸ್ಥಿತಿ. ಆದ್ರೂ ಈ ಗ್ರೀನರಿ ಎಲ್ಲ ನೋಡೋಕೆ ಬ್ಯೂಟಿಫುಲ್.
ಹಾಫ್ ಆನ್ ಅವರ್ ಆದರೂ ವಾಕ್ ಮಾಡಬೇಕು ಅಂದ್ಬಿಟ್ಟು ಬರೋ ಮಳೆ ಮಧ್ಯದಲ್ಲಿ ಕೂಡ ನಾನು ಛತ್ರಿ ಹಿಡ್ಕೊಂಡು ವಾಕ್ ಮಾಡಿದೆ. ಹಾಗೆ ಮಂಜು ಅವರು ಮಳೆ ಬರ್ತಿತ್ತು ಅಂದ್ಬಿಟ್ಟು ಕೂತರು. ಅವರ ಒಂದು ಗೋಲ್ ಏನಿದೆ ಅದನ್ನ ರೀಚ್ ಮಾಡೋದಕ್ಕೆ ಅವರು ವಾಕ್ ಮಾಡ್ತಾನೆ ಇದ್ರು. ಇವಾಗಿನ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ, ನನಗೆ ಮನೆಯೊಳಗಿದ್ರೇನೇ ಶಿಮ್ಲಾದಲ್ಲಿ ಇದ್ದೀನಿ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ. ಒಂದು ಸಲ ಮನೆಯಿಂದ ಆಚೆ ಬಂದು ವಾಕ್ ಮಾಡಿ ಒಳಗಡೆ ಹೋಗಿ ಸೇರ್ಕೊಂತು ಅಂದರೆ ಇನ್ನು ಆಚೆ ಬರೋ ಮಾತೇ ಇರಲ್ಲ. ಹಾಗಾಗಿ ಆಚೆ ಇದ್ದಾಗೇನೆ ಬಟರ್ ಫ್ರೂಟ್ನ ಕೂಡ ಕೊಯ್ದಿಟ್ಕೊಂಡ್ಬಿಡೋಣ, ಹೇಗೂ ಮಳೆ ಕೂಡ ಕಮ್ಮಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಟರ್ ಫ್ರೂಟ್ನ ಕೊಯ್ಕೊಳ್ಳೋದಕ್ಕಂತ ಹೇಳ್ಬಿಟ್ಟು ಬಂದೆ. ನಾನು ಮಾತ್ರ ನಿಮ್ಮನ್ನ ಎಲ್ಲ ಕಡೆ ವೀಡಿಯೋ ಮಾಡ್ತೀನಿ, ನೀವು ಮಾತ್ರ ಓಕೆ ಈ ಸೀನರಿ ಹಿಂಗೆ ಹೋಗ್ತಿದ್ದಾಳೆ ಚೆನ್ನಾಗಿ ಕಾಣಿಸ್ತದೆ ಅಲ್ಲೊಂದು ವೀಡಿಯೋ ತೆಗಿಯೋಣ. ಏನಿಲ್ಲ, ದಪ್ಪದು ಎಲ್ಲ ದಪ್ಪದು. ನಾನು ಎಷ್ಟು ದಪ್ಪದು ಕುಯ್ದಿದ್ದೀನಿ ನೋಡಿ, ಅಷ್ಟು ದಪ್ಪದು. ಅಲ್ಲಿ ಮೇಲಿದ್ದಾವೆ ಎಲ್ಲ ದಪ್ಪದು. ಬತ್ತು ಅವ್ವ ಹಂಗೇನು ಹಂಗೆ ಅಲ್ಲ, ನಂಗೂ ಗುದ್ದಿದ್ದು. ಗುಳ್ಳೆ ಕುಯ್ದ್ಬಿಟ್ಟು ಚಿಗಿ. ಯಾರಿದು? ಒಂದು ಆ ಕಡೆ ಒಂದು ಈ ಕಡೆ ಎಲ್ಲ ಡಿಸ್ಟರ್ಬ್ ಮಾಡೋದೆ. ಎಂತ ಚುಚ್ಚು ಚುಚ್ಚು ಯಾರದು? ಹಾ ಎಂತ ಫ್ಲಾಶ್ ಲೈಟ್ ಆನ್ ಆಗಿದ್ಯಾ? ನಂಗೆ ಗೊತ್ತಾಗಿಲ್ಲ, ನೀವು ಕಾಣಿಸ್ತಾನೆ ಇಲ್ಲ. ಹಾಯ್ ಮಾಡಿ, ಕೈ ಎತ್ತಿ. ಈಗ ಕಣ್ರಿ, ಯಾರೋ ನಿಮಗೆ ಕಮೆಂಟ್ ಮಾಡಿರಲ್ಲ, ನಾನು ಮಂಜು ಬಾಸ್ದು ಬಿಗ್ ಫ್ಯಾನ್ ಅಂತ. ಅವ್ರಿಗೆ ಹಾಯ್ ಮಾಡಿ. ಯಾರು? ಬಾಸ್ 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 ಸ್ಕೋಪ್ ತಗೊಳಕ್ಕೆಲ್ಲ ಬಿಟ್ಮೇಲಲ್ಲ. ಹಾಯ್ ಗಾಯ್ಸ್, ನಾನಿವತ್ತು ಬೆಳಗ್ಗೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಮಾಮೂಲಿ ಅಡುಗೆ ಎಲ್ಲ ಮಾಡೋದು, ಮನೆ ಕೆಲಸ ಎಲ್ಲ ಆಗೋಯ್ತು. ಅದಾದಮೇಲೆ ಸ್ವಲ್ಪ ಮಳೆಗಾಲ ಅಲ್ವಾ, ಪಾಟ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕಿದೆ ಮತ್ತು ಗಿಡನೆಲ್ಲ ನೆಡೋಕ್ಕಿದೆ. ಹಾಗಾಗಿ ನಾನಿವತ್ತು ಫುಲ್ ಇವತ್ತು ಗಾರ್ಡನಿಂಗ್ ಕೆಲಸನ ಶುರು ಹಚ್ಕೊಂಡಿದ್ದೀನಿ. ನಾನು ನೆಟ್ಟಿ ಬೆಳೆಸಿದ್ದು ದಾಸವಾಳದ ಗಿಡ ಅಮ್ಮ ಮನೆಯಿಂದ ಕಟ್ ಮಾಡ್ಕೊಂಡು ತೊಗೊಂಡು ಬಂದು ಬೆಳೆಸಿದ್ದೆ. ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಿತ್ತು. ಅದ್ರ ಮೇಲೇ ಮರ ಬಿದ್ದುಬಿಟ್ಟು ಅದು ಮನ್ಕೊಂಡ್ಬಿಟ್ಟದೆ. ಅದನ್ನು ಕೂಡ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿ. ಇದೆಲ್ಲ ಮಾಡೋಕ್ಕೂ ಮುಂಚೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದೆ. ಏನು ಬ್ರೇಕ್ಫಾಸ್ಟ್ ಮಾಡಿದೆ ಅದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು, ಅದನ್ನೇ ಕೂಡ ನೋಡ್ಕೊಂಡು ಬಂದ್ಬಿಡಿ. ಅದಾದಮೇಲೆ ನಾನಿನ್ನು ಈ ಕೆಲಸ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಮಂಜು ಹೇಳೋ ಹಾಗೆ ಅಡುಗೆಗಳು ಅದೇ ಉಪ್ಪು, ಅದೇ ಖಾರ, ಅದೇ ಹುಳಿ ಎಲ್ಲ ಅದೇ ಹಾಕ್ತೀವಿ. ಆದರೆ ಆಗಬೇಕು, ಹೀಗೆ ಬೇಕು, ವೆರೈಟಿ ಆಗಬೇಕು ಅನ್ನೋದಂತೂ ಇದ್ದೇ ಇರುತ್ತೆ ಅಲ್ವಾ. ಮಾಡುವ ಪ್ರೊಸೆಸ್ ಚೇಂಜ್ ಆದರೆ ಟೇಸ್ಟ್ ಕೂಡ ಚೇಂಜ್ ಆಗಿಯೇ ಬರುತ್ತೆ. ಹಾಗಾಗಿ ನಾನು ಇವತ್ತು ಮಾಡ್ತಾ ಇರೋದು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೇನೆ ತುರಿದಿರುವಂತಹ ಶುಂಠಿ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಅಜ್ವೈನ, ಧನಿಯಾ ಪುಡಿ, ಹಾಗೇನೆ ಕಸೂರಿ ಮೇಥಿ, ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ನೀವು ಯಾವಾಗ ಚಪಾತಿನ ಲಟ್ಟಿಸ್ತೀರೋ ಆವಾಗ ಮಾತ್ರ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿಗೆ. ನಾನೀಗ ಚಪಾತಿನ ಲಟ್ಟಿಸ್ಕೊಂಡು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ 4 ಕಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಅದನ್ನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು ಇದನ್ನು, ಏನಕ್ಕಂದರೆ ನೀರು ಬಿಟ್ಕೊತಾ ಇರುತ್ತೆ ಈರುಳ್ಳಿ, ಆವಾಗ ಲಟ್ಟಣಿಗೆಗೆ ಅಂಟ್ಕೊಳ್ಳೋ ಅಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಲೈಟಾಗಿ ಮೇಲ್ಮೇಲೆ ಆ ರೀತಿ ಲಟ್ಟಿಸ್ಕೊಂಡು ತುಪ್ಪ ಹಾಕಿ ಒಂದು ಪ್ಯಾನ್ಗೆ ಅದನ್ನು 2 ಕಡೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾನು ಮಾಡ್ಕೊತಾ ಇರುವಂತಹ ಆನಿಯನ್ ಪರಾಟ ಅಂತನಾದರೂ ಅಂದ್ಕೊಳ್ಬೋದು, ಇಲ್ಲ ಆನಿಯನ್ ಸ್ಟಫ್ಡ್ ಚಪಾತಿ ಅಂತನಾದರೂ ಅಂದ್ಕೊಳ್ಬೋದು. ಹೀಗೆ ರೆಡಿಯಾಗಿದೆ ನೋಡಿ ನಾನು ಮಾಡ್ಕೊಂಡಿರುವಂತಹ ಚಪಾತಿ. ಆ್ಯಂಡ್ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುವಂತಹ ಒಂದು ಒಳ್ಳೆ ಗ್ರೇವಿಯನ್ನು ಮಾಡ್ಕೊಳ್ಳೋಣ ಮೊಸರಿಂದ. ಇದಕ್ಕೆ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಬಿಟ್ಟು, ಹಾಗೆ ಬೆಳ್ಳುಳ್ಳಿ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು ಫ್ರೈ ಮಾಡಿದಂತಹ ಈರುಳ್ಳಿಗೆ ಹಾಕ್ಕೊಂಡೆ. ಅದ್ರ ಜೊತೆಗೆ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸಿಹಿ ಮೊಸರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಒಂದು ಗ್ರೇವಿ ರೆಡಿ ಆಗುತ್ತೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಒಂದೊಂದು ಸಲ ಮಾಡಿಕೊಂಡು ಟ್ರೈ ಮಾಡ್ಬೋದು. ನನ್ನ ಬ್ರೇಕ್ಫಾಸ್ಟ್ ಹೇಗಿದೆ ಅನ್ನೋದನ್ನ ನೀವು ಟ್ರೈ ಮಾಡಿ ಹಾಗೆಯೇ ನನಗೆ ತಿಳಿಸಿ. ನಾನೀಗ ಕೆಲಸ ಮಾಡೋಕ್ಕೆ ಒಂದು ಕೈ ಬೇಕು. ಆ ಕೈ ಇಲ್ಲಿದೆ ನೋಡಿ.
ಹಾಯ್ ಗಾಯ್ಸ್, ಇದು ಒಂದೆಲ್ಗ ಸೊಪ್ಪು ಅಂತ ಹೇಳ್ಬಿಟ್ಟು ಅಕ್ಕನ ಮನೆಯಿಂದ ನಾನು ಎತ್ಕೊಂಡು ಬಂದೆ. ಅವರು ಮನೆ ಹತ್ರ ಹಾಕ್ಕೊಂಡಿದ್ರು, ಅಲ್ಲಿಂದ ತೊಗೊಂಡು ಬಂದಿದ್ದೀನಿ. ನಾನು ಕೂಡ ಹಾಕೊಂಡು ಬೆಳೆಸ್ಕೊಳ್ಳೋಣ, ಎಲ್ಲೆಲ್ಲೋ ಸೊಪ್ಪಿಗೆಲ್ಲ ಹುಡ್ಕೋದಕ್ಕಿಂತ ಮನೆ ಹತ್ರನೇ ಬೆಳೆಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಕೂಡ ಚಟ್ಟಿಗೆ ಹಾಕೊಂಡು ಬಿಡ್ತೀನಿ. ಇವಾಗ ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಏನು ಹೊಸದಾಗಿ ಹೇಳಬೇಕಾಗಿಲ್ಲ ಅನ್ಕೊತೀನಿ, ಯಾಕಂದರೆ ಗೂಗಲ್ ಮಾಡಿಬಿಡಿ, ಚೆನ್ನಾಗಿ ಬರುತ್ತೆ. ಒಂದು ಏನು ಹೇಳ್ತಾರೆ ಅಂದರೆ ಈ ಸೊಪ್ಪಿಗೆ, ಇದು ನೋಡಿ ನಮ್ಮ ಒಂದು ಬ್ರೈನ್ ಏನಿದೆ ಆ ಶೇಪಲ್ಲಿದೆ. ಸೊ ಈ ಸೊಪ್ಪನ್ನ ತಿಂದಾಗ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಚಿಕ್ಕ ಮಕ್ಳಿಗೆಲ್ಲ ಇದನ್ನು ಕೊಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಿ ಎಲೆ, ಒಂದೆಲ್ಗ ಏನಾದರೂ ಹೇಳ್ಬೋದು. ಬ್ರಾಹ್ಮಿ ಎಲೆ ಅಂತ ಹೇಳಿದ್ರೆ ಇದೇನೆ ನೋಡಿ, ಮನೆ ಹತ್ರನೇ ಬೆಳೆಸ್ಕೊಂಡು ಡೈಲಿ ಒಂದೊಂದು ದೊಡ್ಡದಾದಾಗ ಒಂದೊಂದು ಎಲೆನ ತಿನ್ಕೊಂಡ್ರೆ ಎಷ್ಟು ಒಳ್ಳೇದಲ್ಲ. ಹಾಗಾಗಿ ಸದ್ಯಕ್ಕೆ ಇಷ್ಟು ಕ್ಲೀನಾಗಿದೆ, ಪಾಟ್ಸ್ಗಳೆಲ್ಲ ಕ್ಲೀನ್ ಆಯಿತು. ಇನ್ನು ಇದನ್ನೆಲ್ಲ ಸ್ವಲ್ಪ ಕಿತ್ಬಿಟ್ಟು ಹೊಸದಾಗಿ ನೆಡಬೇಕು ಕೆಲವೊಂದಷ್ಟನ್ನ. ಬಟ್ ಇದೇನೋ ತುಂಬ ಇಷ್ಟನೇ ಆಗ್ತಿಲ್ಲ, ಚೆನ್ನಾಗಿ ಹೂ ಬಿಡಲ್ಲ, ಬರೀ ಇದೇ ಬಿಟ್ಕೊಳ್ಳುತ್ತೆ, ಗಿಡನೇ ಬೆಳೆದಿರುತ್ತೆ. ನೋಡೋಣ, ಇಲ್ಲಿಗೆ ಬೇರೆ ಬೇರೆ ಏನಾದರೂ ನೆಡೋಣ ಅನ್ನೋ ಯೋಚನೆ ಇದೆ. ಈಗ ಇಷ್ಟಕ್ಕೇ ಕೆಲಸನ ಸ್ಟಾಪ್ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬರೋ ಅಂತ ಸುರಿತಾ ಇರೋ ಮಳೆಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಹಾಗೆಯೇ ಬಿಸಿ ಆಗಿರುವಂತಹ ಕೋಳಿ ಸಾಂಬಾರು ಮಾಡ್ಕೊಂಡು ತಿಂದರೆ ಇದೆಯಲ್ಲ ಮಜಾ, ಆಹಾ. ಸೊ ಅದಕ್ಕೋಸ್ಕರ ಇವತ್ತು ಕೋಳಿ ಸಾರು ಜೊತೆ ನಾನು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಆಡಕ್ಕಾಗಲ್ಲ, ನನ್ನ ಕೂತ್ಗೆ ಬರುತ್ತೆ ಅಷ್ಟೇ, ಕೂತ್ಗೆನೇ ಬರುತ್ತೆ. ಮುಂದೆ ಬರುತ್ತೆ ಕೈ ತೊಳೆದಿದ್ಯಾ ಕರೆಕ್ಟಾಗಿ? ಇಲ್ಲ, ಮಣ್ಣೆಲ್ಲ ಕೆಲವು ಬೇರೆ ಬೆಕ್ಕೆಲ್ಲ ಇದ್ದಿತ್ತು ಪಾಟಲ್ಲಿ ಕೆಲವು. ಒಳ್ಳೆ ಪ್ರೋಟೀನ್. ಮಧ್ಯಾಹ್ನದ ಊಟಕ್ಕೆ ಬಿಸಿ ರಾಗಿ ಮುದ್ದೆ, ಬಿಸಿ ಕೋಳಿ ಸಾಂಬಾರು ರೆಡಿಯಾಗಿದೆ. ನಾನು ಬೆಳಿಗ್ಗೆನೇ ಸಾಂಬಾರನ್ನ ಕೂಡ ರೆಡಿ ಮಾಡಿಟ್ಟು ಹೋಗಿದ್ದೆ. ತಿನ್ಬೇಕು ಆಲ್ರೆಡಿ ಅಂತ ಅಷ್ಟೊಂದು ವೇಸ್ಟ್ ಮಾಡ್ತೀವಿ ಸಾರು. ಹಾಕಿ ಸರ್ ಇದಕ್ಕೆ ನಿಜ ಕಷ್ಟ ಸರ್, ಅನ್ನ ತಿಂದು ಕಲೆ ಮಾಡ್ತೀನಿ. ಇದು ಜಾಸ್ತಿ ನಾನ್ ವೆಜ್ ಮಾಡೋದು ಬೇಡ ಅಂತ ಹೇಳಿದೆ, ಅದಕ್ಕೆ ಚೂರೇ ಸಾರು ಹಾಕೊಂಡ್ ಬಂದು ಉಳಿಸ್ತಾ ಇರೋದು. ನೀರು ಕೊಡ್ರೋ, ನೀರು ಹಾಕು, ಇದನ್ನು ತಿಂತೀನಿ. ನಾನು ನಿಜ ಏನೋ ಇಟ್ಕೋಬಿಟ್ಟು ಅಂದ್ಬಿಟ್ಟು ಈಗ ತಟ್ಟೆ ಮಾಡ್ಬಿಟ್ಟು ಓಡಾಕಿದ್ದೆ. ಗಂಟೆ ಒಳಗೆ ಬಿಸಿ ಮುದ್ದೆ, ಮುಂಜಾನೆ ಬರುತ್ತೆ ನಿದ್ದೆ, ಮಧ್ಯಾಹ್ನ ಬರುತ್ತೆ ನಿದ್ದೆ, ತಿನ್ಬಿಟ್ಟು ನಿದ್ದೆ ಹೊಡಿವಿ. ಊಟನ ಮುಗಿಸಿ ಹಾಡು ಕೇಳಿಕೊಂಡು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲ ಕಿತ್ತಾಕಿತ್ತು ಕಸಾನೆಲ್ಲ ತೆಗೆದು ಒಂದು ಕಡೆ ಅದನ್ನು ಡಂಪ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಖಾಲಿಯಾಗಿರೋ ಪಾಟ್ಗೆ ನೆಡೋದಕ್ಕೆ ನನ್ನ ಹತ್ರ ಹೂವಿನ ಗಿಡಗಳಿಲ್ಲ. ತುಂಬ ಚಂದದ ಹೂವಿನ ಗಿಡನ ತಂದು ನೆಡಬೇಕು, ಆಂಥೋರಿಯಮ್ ಅಂತ ಆ ಥರದ್ದೆಲ್ಲ ಅಂತ ತುಂಬ ಆಸೆ ಇದೆ. ಅದು ಅಕ್ಕನ ಮನೆಯಲ್ಲಿದೆ, ಅಲ್ಲಿಂದ ತಂದು ನೆಡೋವರೆಗೂ. ಸೊ ಹಾಗೆಯೇ ಖಾಲಿ ಪಾಟ್ನ ಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟರ ಮಧ್ಯದಲ್ಲಿ ನೋಡಿ ಚಿಕ್ಕ ಮಗು ಹೇಗೆ ಬಂದು ಕೂತಿದೆ ಅಂತ ನನ್ನ ತೊಡೆ ಮೇಲೆ. ಎಳೆ ಕಿಸ್ಲೆ ಬಂದುಬಿಟ್ಟು ಕೂತಿರೋದು ನೋಡಿ ಇಲ್ಲಿ. ವಿಡಿಯೋ ಫೋಟೋ ಮಾಡ್ತಾ ಇದ್ದೀನಿ, ಫೋಟೋ ಅನ್ಕೊಂಡು ಪೋಸ್ ಕೊಡ್ತಾ ಇರೋದ. ಮತ್ತೇನಕ್ಕೆ
ಮನ್ಸಿ ನಾನು ಕಲ್ಲ ನಾನು ಪುಷ್ಟವಾಗಿಲ್ವಾ ನೀನು ಹಾಲೆಲ್ಲ ಕುಡ್ದು? ಹೌದೌದು. ಕಾಲ ನೋವು ಬರ್ಬೇಕಂತ ಇವತ್ತು ಕೆಲಸ ಮಾಡಲ್ಲ, ನೋವು ಬಂದಿರೋದು. ಅಲ್ಲಿ ಏನು ಹಾಡೇ ಬರ್ತಾ ಇಲ್ಲ, ಬರೀ ಡವ್. ಬದ್ನೆಕಾಯಿ ಇದೆ, ಯಪ್ಪ ಬಂತಲ್ಲ ಎಕ್ಸ್ಪ್ರೆಷನ್. ಈಗ ಇನ್ನೇನ್ ಬೇಕು? ಎದ್ದೇಳ್ರಿ. ಯಪ್ಪ, ನನಗೆ ನಾನು ಹಾಕಲ್ಲ ಅನ್ಕೋಬೇಡಿ, ಇದನ್ನ ಹಾಕ್ತೀನಿ, ಪಕ್ಕ ಹಾಕ್ತೀನಿ. ವಿಡಿಯೋ ಹಾಕೋದಿಲ್ಲ ಅಂತ ಏನು ಅನ್ಕೋಬೇಡ. ನಾನು ಕಾಲ್ ಇಟ್ಕೊಂಡು ಕೂತಿಲ್ವ ಇಲ್ಲಿ? ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ದೀನಿ. ಈಗ ಸ್ವಲ್ಪ ತಿಕ್ಕ ಜಾರ್ತಾ ಇದೆ. ಯಾಕಂಗಾಡೋದು? ಕೂತ್ಕೊಂತೀನಿ, ಬನ್ನಿ ಗೊತ್ತಾಗುತ್ತೆ. ಎಷ್ಟು ಕೋಪ ಬಂದಿತ್ತಂದ್ರೆ ಕೆಲಸ ಮಾಡೋದ್ರ ಮಧ್ಯೆ ಮತ್ತೆ ಪುನಃ ಮಳೆ ಶುರುವಾಗೋಯ್ತು. ಹಾಗಾಗಿ ಇನ್ನು ಕೆಲಸ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಬಿಸಿಯಾಗಿ. ಹಾಗಾಗಿ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. 2 ಆಲೂಗೆಡ್ಡೆಯನ್ನು ತುರಿದಿಟ್ಕೊಂಡು ದಪ್ಪದಾಗಿ ಒಂದು ತವಾಗೆ ಸ್ವಲ್ಪ ತುಪ್ಪನ ಹಾಕಿ, ಹಾಗೆಯೇ 2 ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಫ್ರೈ ಮಾಡಿ, ಅದಕ್ಕೆ ಏನು ತುರಿದಿಟ್ಕೊಂಡಿದ್ವಿ ಆ ಒಂದು ಆಲೂಗೆಡ್ಡೆಯನ್ನು ಹಾಕಿಬಿಟ್ಟು ಅದಕ್ಕೆ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆಯೇ ಕಾಳು ಮೆಣಸಿನ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಬೌಲ್ಗೆ ಇಲ್ಲಿ ಒಂದು 3ರಷ್ಟು ಮೊಟ್ಟೆಯನ್ನು ತಗೊಂಡು ನಾನು ಅದರದ್ದು ಎಗ್ ಯೋಕ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಮಾಡಿದ್ಮೇಲೆ ಅದೇ ಬೌಲಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ 1-2 ಮೆಣಸಿನ್ಕಾಯಿ ಮತ್ತು ಅಕ್ಕಿ ಹಿಟ್ಟು 2 ಸ್ಪೂನ್ನ ಹಾಕಿಬಿಟ್ಟು ಏನು ನಾವು ಪೊಟ್ಯಾಟೋನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಒಂದಕ್ಕೊಂದು ಒಳ್ಳೆಯದಾಗಿ ಹೊಂದ್ಕೊಳ್ಳೋ ಹಾಗೆ. ಮತ್ತು ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಚಿಕ್ಕದಾಗಿ ಹಾಕಿಟ್ಕೊತಾ ಇದ್ದೀನಿ. ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹಳ್ಳದ ಥರ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಆ ಒಂದು ಎಗ್ ಯೋಕ್ನ ಹಾಕಬೇಕು, ಸ್ವಲ್ಪ ಬಟ್ಲ ಥರ ಮಾಡಿರ್ತೀವಲ್ಲ ಆ ಒಂದು ಜಾಗಕ್ಕೆ ಆ ರೀತಿ ಹಾಕಬೇಕು. ಅದಕ್ಕೋಸ್ಕರ ಒಡೆದೋಗಿದ್ದನ್ನು 2ಕ್ಕೂ ಕೂಡ ಡಿವೈಡ್ ಮಾಡಿ ಸ್ವಲ್ಪನ ಹಾಕೊಂಡೆ. ಎಗ್ ಯೋಕ್ಗೆ ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿಯನ್ನು ಮೇಲೇನೆ ಹಾಗೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಕೂಡ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನನಗೆ ಎಗ್ ಈ ಥರ ಹಸಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಹಾಗಾಗಿ 2 ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಇದೇ ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಆಫ್ ಬಾಯ್ಲ್ ಥರ ಅಂತ ಅನಿಸಿದ್ರೆ ಅದೇ ಥರ ತಿನ್ಕೊಳ್ಬೋದು. ಬಿಸಿ ಆಗಿರೋ ಎಗ್ ಆಲೂ ಸ್ನ್ಯಾಕ್ಸ್ ರೆಡಿ ಆಯಿತು. ತುಂಬಾ ಕ್ರಿಸ್ಪಿಯಾಗಿ ಬಿಸಿ ಇದನ್ನ ತಿಂದರೆ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ. ಇದು ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇಬ್ಬರು ಒಟ್ಟಿಗೆ ತಿನ್ನೋಣ ಅಂದರೆ ಮಂಜು ಆಚೆ ಹೋಗಿದ್ರಲ್ಲ, ಅವ್ರು ಇನ್ನೂ ಬಂದಿರಲಿಲ್ಲ. ಅವ್ರು ಬಂದಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಅವರು ಹಾಲು ತಗೊಂಡು ಬಂದರು. ಹಾಗೆಯೇ ಬಿಸಿಯಾಗಿ ಚೆನ್ನಾಗಿ ಒಂದು ಒಳ್ಳೆ ಕಾಫಿ ಮಾಡು ಅಂತ ಹೇಳಿದ್ರು. ಆಚೆ ಮಳೆ ಬರ್ತಾ ಇದ್ದಿದ್ದಕ್ಕೂ ಈ ಸ್ನ್ಯಾಕ್ಸ್ಗೂ ಕಾಫಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಾಫಿನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಸ್ವಲ್ಪ ಕುಳ್ಳಿ ಆದ್ರೂ ಪರವಾಗಿಲ್ಲ, ಓಕೆ. ಕುಳ್ಳಿ ಆದ್ರೂ ಪರವಾಗಿಲ್ಲ, ನಾನು ಕುಳ್ಳಿ ಪರವಾಗಿಲ್ಲ, ಬಾಳ್ ನಿಮಗೆ ನಾನು ಬಾಳ್ ಕೊಡ್ತೀನಿ, ಓಕೆನಾ? ಕುಳ್ಳಿ ಆದ್ರೂ ಪರವಾಗಿಲ್ಲ, ಬಾಳ್ ಕೊಡ್ತಾರಂತೆ. ಯಾವಳಿಗೂ ಬೇಕು ನಿಮ್ ಬಾಳು, ಹೋಗಿ ಕಡಿಕೆ. ಏನ್ ನಮ್ಗೆ ಜನ ಇಲ್ವಾ? ಏನ್ ನಮ್ಗೆ ಹುಡುಗರು ಸಿಗಲ್ವಾ? 40 ಹುಡುಗರು ಯಾಕೆ ನೋಡಿರೋದು? ನಾನ್ ನೋಡಿಲ್ಲ ಫಸ್ಟ್. ಇದು ಏನೊಂದು 10-12 ನೋಡಿರ್ಬೇಕು ಅಷ್ಟೇ. 10-12 ಅಷ್ಟೇ. ಯಾಕಾಗ್ಲಿಲ್ಲ? ಬರ್ಲಿಲ್ವಾ? ನನ್ನ ನೋಡ್ಲಿಲ್ವಾ? ಅದೇ ಫಸ್ಟ್ ಅದೇ ಲಾಸ್ಟ್ ಅಲ್ಲ. ನಾನ್ ನಿಮ್ಗೆ ಹೇಳಿದ್ನ
ಬಂದ್ಬಿಟ್ಟು ನಾನು ಒಬ್ಬಳನ್ನೇ ನೋಡಿ ನಾನು ಒಬ್ಬಳನ್ನೇ ಮದ್ವೆ ಅಯ್ಯೇ ಅಂತ ಈಗ ಬಂದ್ಬಿಟ್ಟು ಇಂಥದ್ದೊಂದು ಆಗ್ಲಿ ನನ್ನ ಲೈಫಲ್ಲಿ ಅಂದ್ರೆ ನಾನ್ ಕೊಟ್ಟಿಲ್ವಾ ಮಸಾಲಾ ಚಾಯ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮಸಾಲಾ 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 ಚಾಯ್. ಓಕೆ ಗೈಸ್, ನನ್ನ ಇವತ್ತಿನ ವಿಡಿಯೋ ಇದಿಷ್ಟು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಏನೆಲ್ಲ ರೆಸಿಪೀಸ್ ಮಾಡೋದೇ ಅದೆಲ್ಲ ಮಾಡಿ ಟ್ರೈ ಮಾಡಿ ಅಂಡ್ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಅಲ್ಲ, ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸರಿನಾ? ಓಕೆ ಗೈಸ್, ಇಲ್ಲಿಗೆ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು, ಲವ್ ಯು, ಲವ್ ಯು. ಬರೀ ಲವ್ ಯುನೇನಾ? ಲವ್ ಯು ಟು. ಟೂ ಬಿಡ್ತೀರಾ? ಟು ಬಂದಿದ್ರು.